ಪ್ರೀತಿ ಮಾಡೋದು ಸುಲಭ, ಆದ್ರೆ ಪ್ರೀತಿಸಿದವರ ಬೆಲೆ ತಿಳಿಯೋದು ಕೆಲವೊಮ್ಮೆ ತುಂಬಾ ತಡವಾಗುತ್ತದೆ. ರವೀಂದ್ರ ಮತ್ತು ಶ್ರುತಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾದ ಜೋಡಿ. ಮದುವೆಯಾದ ಮೊದಲ ವರ್ಷ ಎಲ್ಲ ಕನಸುಗಳಂತೆ ಇತ್ತು. ಪ್ರತಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಕಣೆ, ಪ್ರತಿ ರಾತ್ರಿ ಐ ಲವ್ ಯು. ಆದ್ರೆ ಸಮಯ ಬದಲಾಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಜಾಬ್ ಪ್ರೆಷರ್, ಹಣದ ಸಮಸ್ಯೆ, ಕುಟುಂಬದ ಒತ್ತಡ, ಇವುಗಳ ನಡುವೆ ರವೀಂದ್ರ ನಿಧಾನವಾಗಿ ಬದಲಾಗತೊಡಗಿದ. ನಿನಗೆ ಏನು ಗೊತ್ತು ಹೊರಗಿನ ಪ್ರಪಂಚದ ಬಗ್ಗೆ? ನೀನು ಮನೆಯಲ್ಲೇ ಇರ್ತೀಯಲ್ಲ ಎಂಬ ಮಾತುಗಳು ಹೆಚ್ಚಾಗತೊಡಗಿದವು. ಶ್ರುತಿ ನಗುತ್ತಲೇ ಸಹಿಸಿಕೊಂಡಳು. ಯಾಕಂದ್ರೆ ಅವಳಿಗೆ ಮನೆ ಗಂಡ ಅಷ್ಟೇ ಪ್ರಪಂಚ. ಒಂದು ದಿನ ರವೀಂದ್ರ ಸ್ನೇಹಿತರ ಜೊತೆ ಪಾರ್ಟಿಗೆ ಹೋಗಿ ತಡವಾಗಿ ಮನೆಗೆ ಬಂದ. ಶ್ರುತಿ ಕೇಳಿದಳು, ಏಕೆ ಇಷ್ಟು ಲೇಟ್? ಅವನಿಗೆ ಅದು ಪ್ರಶ್ನೆಯಂತೆ ಕಾಣಿಸಿತು, ಆದ್ರೆ ಅವಳಿಗೆ ಅದು ಕಾಳಜಿಯ ಮಾತು. ನನ್ನನ್ನು ಪ್ರಶ್ನೆ ಮಾಡಬೇಡ ಎಂದು ಕೂಗಿದ. ಆ ರಾತ್ರಿ ಶ್ರುತಿ ಮೊದಲ ಬಾರಿಗೆ ಅತ್ತಳು. ಆದ್ರೆ ರವೀಂದ್ರ ಗಮನಿಸಲಿಲ್ಲ. ತಿಂಗಳುಗಳು ಕಳೆದವು. ಮಾತು ಕಡಿಮೆ, ಮನಸ್ಸಿನ ದೂರ ಹೆಚ್ಚಾಯಿತು. ಒಂದು ಬೆಳಗ್ಗೆ ರವೀಂದ್ರ ಎದ್ದಾಗ ಮನೆ ತುಂಬಾ ನಿಶಬ್ದವಾಗಿತ್ತು. ಟೇಬಲ್ ಮೇಲೆ ಒಂದು ಪತ್ರ. ರವೀಂದ್ರ, ನಿನ್ನ ಜೀವನಕ್ಕೆ ನಾನು ಹೊರೆ ಆಗಬಾರದೆಂದು ಹೋಗುತ್ತಿದ್ದೇನೆ. ನಿನ್ನ ಯಶಸ್ಸಿಗೆ ಶುಭಾಶಯಗಳು. ನನ್ನ ಬಗ್ಗೆ ಒಂದು ದಿನ ನೆನಪಾದ್ರೆ ನನ್ನ ನಗು ಮಾತ್ರ ನೆನಪಿಸಿಕೊ. ರವೀಂದ್ರನ ಕೈ ನಡುಗಿತು. ಆಗ ಅವನಿಗೆ ಅರ್ಥ ಆಯಿತು, ಅವಳು ಹೊರೆ ಅಲ್ಲ, ಅವಳೇ ಅವನ ಶಕ್ತಿ ಎಂದು. ಅವನು ಎಲ್ಲ ಕಡೆ ಹುಡುಕಿದ. ಅವಳ ತಾಯಿ ಮನೆ, ಸ್ನೇಹಿತರ ಮನೆ. ಆದ್ರೆ ಶ್ರುತಿ ಹೋಗಿದ್ದಳು ದೂರದ ಊರಿಗೆ. 1 ವರ್ಷದ ನಂತರ ರವೀಂದ್ರ ಸಂಪೂರ್ಣ ಬದಲಾಗಿದ್ದ. ಅವನಿಗೆ ಪ್ರೀತಿ ಅರ್ಥ ಆಯಿತು, ಆದ್ರೆ ಅವಳು ಇರಲಿಲ್ಲ. ಒಂದು ದಿನ ದೇವಸ್ಥಾನದಲ್ಲಿ ಅವನು ಅವಳನ್ನು ನೋಡಿದ. ಶ್ರುತಿ ಈಗ ಶಾಲೆಯಲ್ಲಿ ಟೀಚರ್ ಆಗಿದ್ದಳು. ಅವಳ ಕಣ್ಣಲ್ಲಿ ಶಾಂತಿ ಇತ್ತು, ಆದ್ರೆ ಹಳೆಯ ನೋವು ಕೂಡ ಇತ್ತು. ರವೀಂದ್ರ ಮುಂದೆ ಸಾಗಿ ಹೋಗಿ ಹೇಳಿದ, ಕ್ಷಮಿಸು, ನಾನು ತಪ್ಪು ಮಾಡಿದೆ. ನೀನು ನನ್ನ ಬದುಕಿನ ಭಾಗ ಮಾತ್ರ ಅಲ್ಲ, ನೀನೇ ನನ್ನ ಬದುಕು. ಶ್ರುತಿ ಮೌನವಾಗಿದ್ದಳು. ನಿನ್ನನ್ನು ಮಿಸ್ ಮಾಡಿಕೊಂಡೆ ಪ್ರತಿದಿನ. ಸ್ವಲ್ಪ ಹೊತ್ತಿನ ನಂತರ ಅವಳು ಹೇಳಿದಳು, ಪ್ರೀತಿ ಅಂದ್ರೆ ಕೇವಲ ಮಾತು ಅಲ್ಲ, ಅದು ಗೌರವ, ಕಾಳಜಿ, ಸಮಯ. ನೀನು ಈಗ ಅರಿತುಕೊಂಡಿದ್ದೀಯಾ? ಆದ್ರೆ ನನ್ನ ಹೃದಯ ಮತ್ತೆ ನಂಬಲು ಸಮಯ ಬೇಕು. ಕೊನೆಗೆ ರವೀಂದ್ರ ಅವಳಿಗೆ ಸಮಯ ಕೊಟ್ಟ, ಒತ್ತಡ ಹಾಕಲಿಲ್ಲ. 6 ತಿಂಗಳ ನಂತರ ಶ್ರುತಿ ಮತ್ತೆ ಅವನ ಕೈ ಹಿಡಿದಳು. ಈ ಬಾರಿ ಅವನು ಮಾತಿನಿಂದ ಅಲ್ಲ, ನಡತೆಯಿಂದ ಪ್ರೀತಿಸಿದ. ಹೆಂಡತಿಯ ಬೆಲೆ ಅವಳು ಹೋದ್ಮೇಲೆ ಗೊತ್ತಾಗಬಾರದು. ಅವಳು ನಿಮ್ಮ ಜೊತೆ ಇರುವಾಗಲೇ ಅವಳನ್ನು ಪ್ರೀತಿಸಿ ಗೌರವಿಸಿ. ಮದುವೆಯಾದ ಮೇಲೆ ಹೆಂಡತಿಯ ಕಾಳಜಿ, ಪ್ರೀತಿ, ಬೆಲೆ ಅರಿಯದ ಗಂಡನ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.